ವೆಲ್ಕಮ್ ಟು ksrchannel. ನಮಸ್ಕಾರ ರೈತ ಮಿತ್ರರೆಲ್ಲರಿಗೂ. ಇವತ್ತು ನಾನು ಗದ್ದೆಗೆ ಉಪಯೋಗ ಆಗುವಂಥ ಒಂದು ಲಿಕ್ವಿಡನ್ನು ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಲಿಕ್ವಿಡ್ ಆಂಧ್ರ ಪ್ರದೇಶದ ರೈತರು ಉಪಯೋಗಿಸಿ ಒಳ್ಳೆಯ ಇಳುವರಿಯನ್ನು ಪಡೆದಿದ್ದಾರೆ. ಆ ಲಿಕ್ವಿಡ್ ಏನಂತಂದರೆ ಡೀಸೆಲ್. ಹೌದು, ನೀವು ಕೇಳ್ತಾ ಇರೋದು ನಿಜ. ಈ ಡೀಸೆಲನ್ನು ಉಪಯೋಗಿಸಿ ಭತ್ತದ ರೈತರು ಗದ್ದೆಯಲ್ಲಿ ಬರುವಂಥ ಕೀಟ ರೋಗಗಳನ್ನು ನಿವಾರಿಸಿ ಒಳ್ಳೆಯ ಗ್ರೋತ್ನಿಂದ ಗದ್ದೆಯನ್ನು ಬೆಳೆಸ್ತಾ ಇದ್ದಾರೆ. ಈ ಡೀಸೆಲ್ ಈಗ ರೈತರಿಗೆ ಒಂದು ಎಕರೆಗೆ 5,000 to 6,000 ರೂಪಾಯಿ ಖರ್ಚನ್ನು ಉಳಿತಾಯ ಮಾಡ್ತಾ ಇದೆ. ಮುಂಚೆಗೆ ಅವರು ಕಿರೋಸಿನನ್ನು ಉಪಯೋಗಿಸ್ತಾ ಇದ್ದರು. ಅದು ಸಿಗಲಾರ್ದ ಕಾರಣ ಈಗ ಡೀಸೆಲನ್ನೇ ಉಪಯೋಗಿಸಿ ಒಳ್ಳೆಯ ರಿಸಲ್ಟನ್ನು ಕಾಣ್ತಾ ಇದ್ದಾರೆ. ಈ ಡೀಸೆಲನ್ನು ಯೂರಿಯಾದಲ್ಲಿ ಮಿಕ್ಸ್ ಮಾಡಿ 1 ಎಕರೆಗೆ 1 ಲೀಟರ್ ಅಂದರೆ 25 kg ಯೂರಿಯಾ ಮತ್ತು 1 ಲೀಟರ್ ಡೀಸೆಲನ್ನು ಅದಕ್ಕೆ ಮಿಕ್ಸ್ ಮಾಡಿ ಭತ್ತಕ್ಕೆ ಉಗ್ಗುವುದರಿಂದ ಭತ್ತ ಚೆನ್ನಾಗಿ ಗ್ರೋತ್ ಆಗಿ ಮತ್ತು ವಿವಿಧ ಕೀಟ ರೋಗಗಳನ್ನು ನಿವಾರಿಸ್ತಾ ಇದೆ. ದೋಮೆ, ಕಾಂಡಹುಳ, ಬೇರುಹುಳ, ಹಸಿರುದೋಮೆ ಇಂಥ ಪೆಸ್ಟ್ಗಳನ್ನು ನಿವಾರಣೆ ಮಾಡ್ತಾ ಇದೆ. ಇದು ನ್ಯೂಟ್ರಿಯೆಂಟಾಗಿ ಕೂಡ ವರ್ಕ್ ಮಾಡ್ತಾ ಇದೆ. ಇದು ಉಗ್ಗಿದ ನಂತರ ಹೊಲ ಎಲ್ಲ ಚೆನ್ನಾಗಿ ಹಸಿರಾಗಿ ಚೆನ್ನಾಗಿ ಬರ್ತಾ ಇದೆ ಅಂತ ಅಲ್ಲಿ ರೈತರು ಹೇಳ್ತಾ ಇದ್ದಾರೆ. ಇದು ಸೌಲು ಹೊಲದಲ್ಲಿ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಂತೆ. ಇದು ಡೀಸೆಲ್ ಯೂರಿಯಾದಲ್ಲಿ ಮಿಕ್ಸ್ ಮಾಡೋದ್ರಿಂದ ಸೌಲು ಹೊಲದಲ್ಲಿ ಕೂಡ ಭತ್ತ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹೇಗೆ ಉಪಯೋಗಿಸಬೇಕು ಅಂತಂದರೆ, ಗದ್ದೆ ಹಚ್ಚಿದ ನಂತರ 15 to 25 ದಿವಸ ಒಳಗೆ ಒಂದು 25 kg ಯೂರಿಯಾಗೆ 1 ಲೀಟರ್ ಡೀಸೆಲನ್ನು ಮಿಕ್ಸ್ ಮಾಡುತ್ತಾ ಒಗ್ಗಬೇಕಾಗುತ್ತದೆ. ಅನಂತರ 35 to 45 ದಿವಸ ಒಳಗೆ ಮತ್ತೊಮ್ಮೆ 1 ಲೀಟರ್ ಡೀಸೆಲ್ಗೆ 25 kg ಯೂರಿಯಾವನ್ನು 1 ಎಕರೆಗೆ ಬಳಸಬೇಕಾಗುತ್ತದೆ. ಇದನ್ನು ಮಿಕ್ಸ್ ಮಾಡುವಾಗ ನಾವು ಒಗ್ಗುವ ಪುಟ್ಟಿಯಲ್ಲೇ ತೊಗೊಂಡು ಅದರಲ್ಲಿ ಸ್ವಲ್ಪ ಡೀಸೆಲ್ ಮಿಕ್ಸ್ ಮಾಡ್ಕೊಂತ ಒಗ್ಗಬೇಕಾಗುತ್ತದೆ. ಒಂದೇ ಸಲ 25 kgಗೂ ಮಿಕ್ಸ್ ಮಾಡಬಾರದು. ಈ ಥರ ಉಪಯೋಗಿಸುವುದರಿಂದ ನಮ್ಮ ಗದ್ದೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬೇರು ಒಳಗಾಗುವಂಥ ಗುಳಿಗೆಗಳು ಮತ್ತು ಕಾಂಡ ಒಳಗೆ ದೋಮಿಗೆ ಹೊಡುವಂಥ ಸ್ಪ್ರೇಗಳು ಭಾಳ ಕಡಿಮೆ ಆಗ್ತಾಯಿದೆ. ನ್ಯೂಟ್ರಿಯೆಂಟ್ಸ್ ಹಾಕೋದೂ ಭಾಳ ಕಡಿಮೆ ಆಗ್ತಾಯಿದೆ. 1 ಎಕರೆಗೆ 5,000 to 6,000 ರೂಪಾಯಿ ಖರ್ಚು ಕಡಿಮೆ ಆಗ್ತಾಯಿದೆ ಅಂತ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದು ಜನ ಈ ಡೀಸೆಲ್ ಉಪಯೋಗಿಸುವುದರಿಂದ ಭೂಮಿ ಹಾಳಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ರೈತರು ಉಪಯೋಗಿಸುವಂಥ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು ಇವೆಲ್ಲದರಿಂದ ಕೂಡ ಭೂಮಿ ಹಾಳಾಗ್ತಾ ಇದೆ. ಆದರೆ ಖರ್ಚು ಮಾತ್ರ ಬಹಳ ಆಗ್ತಾ ಇದೆ. ಈಗ ಫರ್ಟಿಲೈಸರ್ಸು ಮತ್ತು ಪೆಸ್ಟಿಸೈಡ್ ರೇಟುಗಳು ಭಯಂಕರವಾಗಿ ಏರಿಬಿಟ್ಟಿದ್ದಾವೆ. ಕಾರಣ ಇಂಥ ರೀತಿಯಲ್ಲಿ ರೈತರು ಕಂಡಿಡ್ತಾ ಇದ್ದಾರೆ. ಕಡಿಮೆ ಖರ್ಚಿನಲ್ಲಿ ಹೇಗಾದರೂ ಬೆಳಿಬೇಕು ಅನ್ನೋ ಉದ್ದೇಶದಿಂದ. ಯಾವುದಾಗಲಿ ಮಿತಿಯಾಗಿ ಉಪಯೋಗಿಸುವುದರಿಂದ ಅದರಿಂದ ತೊಂದರೆ ಇರೋದಿಲ್ಲ. ಅತಿಯಾಗಿ ಉಪಯೋಗಿಸಿದರೆ ಯಾವುದಾದ್ರೂ ಭೂಮಿಗೆ ತೊಂದರೆ ಕೊಡ್ತೈತೆ. ಹಾಗಾಗಿ ಎಷ್ಟು ಬಳಸಬೇಕೋ ಅಷ್ಟೇ ಬಳಸಿ, ಜಾಸ್ತಿ ಡೀಸೆಲನ್ನು ಬಳಸಬೇಡಿ. ನಿಮ್ಮ ಭತ್ತದ ಹೊಲದಲ್ಲಿ 1 ಎಕರೆ ಅಥವಾ 2 ಎಕರೆದಲ್ಲಿ ನೀವು ಪ್ರಯೋಗ ಮಾಡಿ ನೋಡಿ. ಅದಕ್ಕೆ ಡಿಫ್ರೆನ್ಸ್ ಕಂಡಿದರೆ ಮಾತ್ರ ನೆಕ್ಸ್ಟ್ ಬೆಳೆಗೆ ಸಂಪೂರ್ಣವಾಗಿ ನೀವು ಅದನ್ನು ಉಪಯೋಗಿಸಬಹುದು. ಈ ಥರ ನೀವು ಅದನ್ನು ಉಪಯೋಗಿಸಿಕೊಂಡು ಲಾಭ ಪಡಿತೀರ ಅಂತ ಆಶಿಸುತ್ತಾ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.